ಬರಕದ ರಾಮಲಿಂಗೇಶ್ವರ ದೇವಸ್ಥಾನಕ್ಕೆ ಒಂದು ದಿವಸ ಏನು ಅಂಬಲಗ ಗ್ರಾಮದ ಏನು ಅಂಬಾಭವನಿ ಶಕ್ತಿಪೀಠದ ಏನು ಮುಕ್ತಿಯವರು ಶಿವಕುಮಾರ್ ಮುಕ್ತಿಯವರು ಅಂತ ಏನಿದ್ದಾರೆ ಅವರಿಗೂ ಕೂಡ ಒಂದು ಈ ಒಂದು ದೇವಸ್ಥಾನದ ಇತಿಹಾಸದ ಬಗ್ಗೆ ಒಂದು ಮಾತಾಡಿಸುವಂತಹ ಪ್ರಯತ್ನವನ್ನ ನಾವು ಇವತ್ತಿನ ದಿವಸ ಸುಕ್ಷೇತ್ರ ಅಂಬಲಗ ಗ್ರಾಮದ ಶಕ್ತಿಪೀಠದ ಶಿವಕುಮಾರ್ ಮುಕ್ತಿಯವರಿಗೆ ಏನು ಮಾತಾಡಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ನಮಸ್ಕಾರ. ನಮಸ್ಕಾರ. ಈಗೇನು ಈ ದೇವಸ್ಥಾನದ ಬಗ್ಗೆ ತಾವು ಏನು ಇತಿಹಾಸವನ್ನ ಹೇಳ್ತೀರಿ? ಇತಿಹಾಸ ಅಲ್ಲಿಗೆ ನಮ್ಮ ತಾಯಿಯವರು ಜನಿಸಿರ್ತಕ್ಕಂಥ ಊರು. ಈ ಊರಿನ ಮೊಮ್ಮಗ ನಾನು. ಇಲ್ಲಿ ದೇವೇಂದ್ರಪ್ಪ ಮತ್ತು ನೀಲಮ್ಮ ಉದರದಲ್ಲಿ ಹುಟ್ಟಿರ್ತಕ್ಕಂಥ ನಮ್ಮ ತಾಯಿಯವರ ಊರು ಇರ್ತಕ್ಕಂಥದ್ದು. ಇಲ್ಲಿ ನಾವು ಚಿಕ್ಕವರಾಗಿರುವಾಗ ಕೂಡ ನಾವು ಪ್ರತಿ ವರ್ಷ ಜಾತ್ರಾ ಮಹೋತ್ಸವಕ್ಕೆ ಬರ್ತೀವಿ ಇಲ್ಲಿ. ಹೀಗಾಗಿ ರಾಮಲಿಂಗೇಶ್ವರ ಬಹಳ ಸತ್ಯ ಅದ. ಇಲ್ಲಿ ಯಾವುದೇ ಸುಳ್ಳು ಕಪಟ ಮೋಸ ವಂಚನೆ ನಡೆಯೋದಿಲ್ಲ. ಇಲ್ಲಿ ಬಂದಂತಹ ಭಕ್ತಾದಿಗಳಿಗೆ ಆಶೀರ್ವಾದ ಕೊಟ್ಟು ಅವರ ಇಷ್ಟಾರ್ಥಗಳನ್ನು ಸಿದ್ಧಿ ಕೊಡ್ತಕ್ಕಂಥದ್ದು ಏಕೈಕ ಒಂದು ಶಕ್ತಿ ಸ್ಥಳ ಅಂದರೆ ಅದು ರಾಮಲಿಂಗೇಶ್ವರ ದೇವಸ್ಥಾನ ಘಾಟಪಳ್ಳದಲ್ಲಿ. ಇಲ್ಲಿ ಸಾವಿರಾರು ವರ್ಷಗಳ ಒಂದು ಪುರಾತತ್ವ ಇಲಾಖೆದವರು ಬೇಜವಾಬ್ದಾರಿಯಾಗಿದೆ. ಇಲ್ಲಿ ಪುರಾತತ್ವ ಇಲಾಖೆದವರು ಬಂದು ಇಲ್ಲಿ ಸಂಶೋಧನೆ ಮಾಡಿದ್ರೆ ಇನ್ನು ಕೆಲವೊಂದು ದೇವಸ್ಥಾನಗಳು ಕೂಡ ಸಿಗ್ತಾವೆ ಇಲ್ಲಿ. ಬಟ್ ಅವರು ಬಂದು ಸಂಶೋಧನೆ ಮಾಡಿ ಇದಕ್ಕೆ ಒಂದು ಸೂಕ್ತವಾದಂಥ ಪರಿಹಾರ ಕೊಡಬೇಕು. ಇದು ಬೆಳಕಿಗೆ ಬರಬೇಕು. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸರ್ಕಾರ ಇದನ್ನು ನಿರ್ಲಕ್ಷ್ಯವಿಸಿದೆ. ಸ್ಥಳೀಯ MLA ಅವರು ಬಂದು ಇದಕ್ಕೆ ಇನ್ನು ರಸ್ತೆಗಳಾಗಿಲ್ಲ, ಇಲ್ಲಿ ಬರ್ತಕ್ಕಂಥ ಜನರಿಗೆ ಒಂದು ಅನುಕೂಲ ಆಗಬೇಕಂತಕ್ಕಂಥ ಬೇಡಿಕೆ ಕೂಡ ಊರಿನ ಜನರದಿದೆ. ಅದಕ್ಕಾಗಿ ರಾಮಲಿಂಗೇಶ್ವರ ದೇವಸ್ಥಾನ ಏನು ಒಂದು ಯುಗಾದಿಯಾಗ 5 ದಿನಕ್ಕೆ ಒಂದು ಜಾತ್ರಾ ಮಹೋತ್ಸವ ಆಗ್ತದೆ. ಇಲ್ಲಿ ಬಂದು ಬೇಡ್ಕೊಂಡು ಹೋಗ್ತಕ್ಕಂಥ ಎಲ್ಲ ಭಕ್ತಾದಿಗಳು ಅವತ್ತಿನ ದಿವಸ ಸಾವಿರಾರು ಜನರು ಬಂದು ಒಂದು ರಾಮಲಿಂಗೇಶ್ವರ ಜಾತ್ರಾ ಮಹೋತ್ಸವ ಪಾಲ್ಗೊಂಡು ಅವರ ಇಷ್ಟಾರ್ಥಗಳು ಮತ್ತು ಹರಕೆಗಳೇನಾಗಿರ್ತಾವಲ್ಲ ಅದು ಹಣದ ರೂಪದಲ್ಲಿ ರಾಮಲಿಂಗೇಶ್ವರ ಬಳಿ ಹಾಕಿ ಅವರ ಈಡೇರಿಸ್ಕೊಡ್ತಾರೆ ಅಂತಕ್ಕಂಥದ್ದು ಕೂಡ ಇಲ್ಲಿ ಪ್ರತಿ